ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಯ್ಯೋ, ಇವ್ರಿನ್ನೂ ಬಂದೇ ಇಲ್ಲ. ಸರಿ, ಇಲ್ಲೇ ಕೂತ್ಕೊಂಡು ಕಾಯುವ. ನನಗ್ ಗೊತ್ತು ಈ ಮನೇಲಿ ಏನೋ ನಡೀತಿದೆ. ನನಗ್ ಗೊತ್ತಿಲ್ದಿರೋ ಹಾಗೆ ನನ್ನ ಬೆನ್ ಹಿಂದೆ ಈ ಮನೇಲಿ ಏನೋ ನಡೀತಿದೆ. ಅಮ್ಮ ನನ್ನ ಎಂಗೇಜ್ಮೆಂಟ್ ದಿನ ಅರ್ಧದಲ್ಲೇ ಬಿಟ್ಟು ಹೋದ್ಲು ಅಂದ್ರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರ್ಲೇಬೇಕು. ಆ ಕಾರಣ ಏನು ಅಂತ ಇವಾಗ ಗೊತ್ತಾಗ್ಲೇಬೇಕು ನನಗೆ. ಅಮ್ಮ ಹಾಗೆಲ್ಲ ಹೋಗಲ್ಲ. ಯಾರ ಮನ್ಸಿಗೂ ಬೇಜಾರು ಮಾಡ್ದವಳಲ್ಲ. ಇವತ್ತು ಅವಳ ಮನ್ಸಿಗೆ ಬೇಜಾರು ಮಾಡಿದವ್ರು ಯಾರು? ಯಾರು? ಚಂದು, ಕೋಪ ಮಾಡ್ಕೋಬೇಡಪ್ಪ. ನನಗೆ ಗೊತ್ತು ನಿನ್ ತಾಯಿಗೆ ಏನಾರು ಆದ್ರೆ ನೀನ್ ಸಹಿಸ್ಕೊಳ್ಳಲ್ಲ ಅಂತ. ಪಾರ್ವತಿಗೆ ಏನು ಆಗಲ್ಲ. ಏನು ಆಗ್ಬಾರ್ದು, ಏನು ಆಗಲ್ಲ. ಅಕಸ್ಮಾತ್ ಒಂದ್ ವೇಳೆ ಅಮ್ಮಂಗೆ ಏನಾದ್ರು ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ನಾನು ಎಷ್ಟು ಒಳ್ಳೆಯವನೋ ಅಷ್ಟೇ ಕೆಟ್ಟವನು. ಯಾರಾದ್ರೂ ಏನಾದ್ರೂ ಅಮ್ಮಂಗ್ ಅಂದಿದ್ರೆ ಅವರು ನಂದು ಸುಮ್ಮನೆ ಬಿಡಲ್ಲ. ಅಮ್ಮ ನನಗೇನು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವಳು ನನಗೆ ದೇವರು, ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಅವಳಿಗೆ ಏನಾದ್ರೂ ಆದ್ರೆ ಚಂದು, ಈ ಸಂದರ್ಭದಲ್ಲಿ ಧೈರ್ಯದಿಂದ ಇರ್ಬೇಕಪ್ಪ. ನೋಡು, ನಿನ್ ತಾಯಿ ಏನೂ ಆಗಲ್ಲಪ್ಪ. ಸಮಾಧಾನ ಮಾಡ್ಕೋಪ್ಪ. ಏನೋ ಆಗ್ಬಾರ್ದು ತಾತ. ಆಗಲ್ಲಪ್ಪ. ಏನೋ ಆಗ್ಬಾರ್ದು, ಏನೋ ಆಗಲ್ಲ. ಅಮ್ಮ ಅಮ್ಮ ಯಾವತ್ತೂ ಯಾರಿಂದನೂ ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ತಾತ. ಬದಲಾಗಿ ಅವ್ರ ಕೈಲಾಗಿದ್ದನ್ನ ಕೊಟ್ಟಿದ್ದಾಳೆ. ಅಮ್ಮನ್ಗೆ ಯಾಕೆ ಹೀಗೆ? ತಾತ, ಅಲ್ಲಿ ಏನಾಯ್ತು, ಯಾರ ಅಮ್ಮಂಗೆ ಏನಂದ್ರು ಅಂತ ನನಗೆ ಗೊತ್ತಾಗ್ಬೇಕು. ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ. ಅಮ್ಮ ಯಾಕೆ? ಗೊಂಬೆ, ಏನಿದು? ನೀನು ಅಳ್ತಾ ನಿಂತರೆ ಹೇಗೆ? ಹೋಗು, ನೀನಾದರೂ ಅವ್ನಿಗೆ ಸಮಾಧಾನ ಮಾಡು. ಹೋಗು.
ಚಂದು, ಪ್ಲೀಸ್ ಸಮಾಧಾನ ಮಾಡ್ಕೊಡು. ಅತ್ತೆಗೆ ಏನೂ ಆಗಲ್ಲ. ನೀನೇ ಧೈರ್ಯ ತಂದ್ಕೊಂಡು ಬೇರೆಯವ್ರಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀನೇ ಹೀಗೆ ಧೈರ್ಯ ಕಟ್ಕೊಂಡು ಕೂತಿದ್ರೆ ಚಂದು, ಪಾರ್ವತಿಗೆ ಏನು ಆಗಲ್ಲಪ್ಪ. ದೇವರಿದ್ದಾನೆ, ಎಲ್ಲ ಸರಿ ಹೋಗುತ್ತೆ. ತಾತ, ಬೆಳಿಗ್ಗೆ 5 ಗಂಟೆ ಆಗಿದೆ, ನಿಮಗೆಲ್ಲ ಆಯಾಸ ಆಗಿರುತ್ತೆ. ಪ್ಲೀಸ್ ಮನೆಗೆ ಹೋಗಿ. ನಾನೆಲ್ಲೂ ಹೋಗಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಊಟ ಮಾಡಿಬಿಡಿ ತಾತ. ನಾನು ರಾಮು ಇದ್ದೀವಿ, ಇಲ್ಲೆಲ್ಲ ನೋಡ್ಕೋತೀವಿ. ಏನಾದರೂ ಬೇಕಿದ್ರೆ ಕಾಲ್ ಮಾಡ್ತೀವಿ ನಿಮಗೆ. ನೀವು ಹೊರಡಿ, ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ. ಹೊರಡಿ ತಾತ. ಓಕೆ ಚಂದನ್, ನಾವು ಹೊರಡ್ತೀವಿ, ಫ್ರೆಶ್ ಆಗಿ ಬರ್ತೀವಿ. ಓಕೆ, ನಿನಗೇನೇ ಬೇಕು ಅಂದ್ರೆ ನನ್ನನ್ನು ಕೇಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಡ. ಅಮ್ಮನಿಗೆ ಎಚ್ಚರ ಆದ ತಕ್ಷಣ ನನಗೆ ಫೋನ್ ಮಾಡಿ ತಿಳಿಸಿ. ಓಕೆ, ಹೊರಡಿ. ಶ್ರುತಿ, ಚಂದು, ನಾನು ನಿನ್ನ ಜೊತೆನೇ ಇರ್ತೀನಿ ಕಣೋ. ಬೇಡಮ್ಮ. ನೋಡು, ನಿನ್ಗೆ ಆಯಾಸ ಆಗಿದೆ. ಹೊರಡು ಹೊರಡು. ಟೇಕ್ ಕೇರ್. ಲಚ್ಚಿ, ಲಚ್ಚಿ, ಆತಮ್ಮ, ಲಚ್ಚಿ, ಯಾಕವ ಅಳ್ತಾ ಇದೀಯಾ? ಈಟೊಂದು ಬೇಜಾರು ಯಾಕವ ಮಾಡ್ಕೊಂಡಿದ್ಯಾ? ಏನಾಯ್ತು ಅಂತ ಹೇಳವ್ವ. ನೀನ್ ಯಾಕೆ ನನ್ನನ್ನು ಒಂಟಿಯಾಗಿ ಬಿಟ್ಟೋದೆ? ನನ್ನನ್ನು ಯಾಕೆ ನಿನ್ ಜೊತೆ ಕರ್ಕೊಂಡೋಗಿಲ್ಲ? ಈ ಲೋಕದಲ್ಲಿ ನಿನ್ ಬಿಟ್ರೆ ನಂಗೆ ಬೇರೆ ಯಾರು ಇಲ್ಲ ಅಂತ ಗೊತ್ತಿಲ್ಲ ನಿನ್ಗೆ. ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ. ಈಗ ಅಪ್ಪ ಅವ್ವ ಆಗಿದ್ ನೀನು ಇಲ್ಲ. ನಾನು ಸಂತೋಷವಾಗಿದ್ರೆ ಅದನ್ನ ನೋಡಿ ಖುಷಿ ಪಡೋರು ಯಾರೂ ಇಲ್ಲ. ನಾನು ಅಳ್ತಾ ಇದ್ರೆ ನನ್ನ ಕಣ್ಣೀರು ಒರೆಸಿ ನನ್ನನ್ನು ಸಮಾಧಾನ ಮಾಡೋರು ಯಾರೂ ಇಲ್ಲ. ನನಗೆ ಜೀವನ ಬೇಡ ತಾತಮ್ಮ, ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು. ನಾನಿಲ್ಲ ಅಂತ ಯಾಕವ ಅಂದ್ಕೊಂತೀಯ? ನೋಡು, ನಾನು ನಿನ್ನ ಜೊತೆಯಾಗೇ ಇವ್ನಿ. ಯಾವಾಗಲೂ ನಿನ್ನ ಹತ್ರನೇ ಇರ್ತೀನಿ. ನಿನ್ನ ಸುತ್ತಮುತ್ತನೇ ತಿರುಗಾಡ್ತಾ ಇರ್ತೀನಿ. ನನ್ನ ಕಣ್ಣುಗಳು ಯಾವಾಗಲೂ ನನ್ನ ಮೊಮ್ಮಗಳೇ ನೋಡ್ತಿರ್ತವೆ. ನನಗದೆಲ್ಲ ಗೊತ್ತಿಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ನನ್ನನ್ನು ಒಬ್ಬಳನ್ನ ಬಿಟ್ಟು ಹೋಗ್ಬೇಡ. ಹಂಗೆಲ್ಲ ಅನ್ಬಾರ್ದು ಲಚ್ಚಿ. ನಾನು ಬಾಳ್ದೆ ಬದುಕದೆ ಬಾಯಾರಿಕೆ ಆಯ್ತದೆ ಅಂತ ಬಾವಿಯಾಗಿರೋ ನೀರೆಲ್ಲ ಕುಡಿಯೋಕ್ಕಾಯ್ತದ? ನನ್ನ ಬೊಗ್ಸೆಗೆ ಎಷ್ಟು ಬರ್ತದೋ ಅಷ್ಟು ಮಾತ್ರ ಕುಡಿಬೇಕು. ನನ್ನ ಪಾಲಿನ ನೀರು ಮುಗೀತು, ನಾನು ನಡಿಬೇಕಾದ ದಾರಿನೂ ಮುಗೀತು. ನೀನಿನ್ನೂ ಬಾಳಿ ಬದುಕಬೇಕಾದವಳು ಲಚ್ಚಿ. ನೀನು ಏನೇನೋ ಹೇಳಿ ನನ್ನ ಬಾಯಿ ಕಟ್ಬೇಡ. ನೀನು ಇಲ್ದಾರ ಊರು ಬೇಡ, ಆ ಊರಿನ ನೀರು ಬೇಡ. ನಾನು ನಿನ್ನ ಜೊತೆ ಬರ್ತೀನಿ ಅಷ್ಟೇ. ಕಷ್ಟಕ್ಕೆ ಎದ್ರುಕೊಂಡು ನಂಗೆ ಇಷ್ಟ ಇಲ್ಲದೆ ಇರೋ ಮಾತನ್ನ ನೀನು ಮಾತಾಡಬಾರ್ದು ಲಚ್ಚಿ. ಬಾಳು ಅಂದ್ಮೇಕೆ ಗೋಳು ಇರ್ತದೆ ಲಕ್ಷ್ಮಿ. ಕಷ್ಟ ಮನ್ಸಂಗಲ್ದೆ ಮರಕ್ಕೆ ಬತ್ತೈತಾ? ನಂಗೆ ಗೊತ್ತು ಲಚ್ಚಿ, ದ್ಯಾವರು ನಿಂಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟವನೆ. ಈ ಕಷ್ಟ ಶಾಶ್ವತ ಅಲ್ಲ ಲಕ್ಷ್ಮಿ, ಹಂಗೆ ಸುಖನೂ ಶಾಶ್ವತ ಅಲ್ಲ. ನೀನು ಅದೃಷ್ಟ ಲಕ್ಷ್ಮಿ. ಎಲ್ಲರಿಗೂ ಒಂದು ಕಾಲ ಅಂತ ಇರ್ತದೆ, ನಿನಗೂ ಒಂದು ಕಾಲ ಅದೇ. ಅದು ಬರೋ ಗಂಟ ಕಾಯ್ಬೇಕಷ್ಟೆಯ. ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ ತಾತಮ್ಮ.
ತಾತಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ. ಚಿನ್ನು ತಾತಮ್ಮ ತಾತಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ ತಾತಮ್ಮ. ತಾತಮ್ಮ ತಾತಮ್ಮ. ಚಿನ್ನು ಅಕ್ಕ ನೀನಾ? ಚಿನ್ನು ರಾತ್ರಿ ಎಲ್ಲ ಇಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತಿದ್ದ? ನಾನು ರಾತ್ರಿನೇ ಬಂದೆ ಕಣಕ್ಕ. ಬಾಗ್ಲಾಕಿತ್ತು, ಅದಕ್ಕೆ ಇಲ್ಲೇ ಕುಂತಿದ್ದೆ. ಯಾವಾಗ ನಿದ್ದೆ ಬಂತು ಅಂತ ಗೊತ್ತಿಲ್ಲ ಅಕ್ಕ. ಐ ಆಮ್ ರಿಯಲಿ ವೆರಿ ಸಾರಿ ಚಿನ್ನು. ಅದ್ಯಾವ ದೊಡ್ಡ ವಿಷಯ ಅಂತ ಅವಳ ಹತ್ರ ಸಾರಿ ಕೇಳ್ತಾ ಇದೀಯಾ? ಅವಳಿಗೆ ಬೀದಿಲಿ, ದೇವಸ್ಥಾನದಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಅಭ್ಯಾಸ ಇದೆ. ಇದೇನು ಹೊಸದೇನಲ್ವಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯ ಕಲ್ಪನಾ. ಚಿನ್ನು, ನಿಮ್ಮ ಅಜ್ಜಿ ಕಾರ್ಯ ಎಲ್ಲ ಮುಗೀತಾ? ಎಲ್ಲ ಆಯ್ತು ಅಪ್ಪಾಜಿ. ಅಕ್ಕ ನಿನ್ ನಿಶ್ಚಿತಾರ್ಥ ಹೆಂಗಾಯ್ತು? ಇಷ್ಟೊಂದು ತಡ ಯಾಕಾಯ್ತು? ಆಗ್ಲೇ ಬೆಳ್ ಕರ್ದಾಗಿದೆ. ಈ ಪುರಾಣ ಎಲ್ಲ ಕಟ್ಕೊಂಡು ನಿನಗೇನಾಗ್ಬೇಕಾಗಿದೆ? ಗಾಢವಾಗಿ ನಿದ್ದೆ ಮಾಡಿದ್ಯಲ್ಲ, ತಲೆ ಸಿಡ್ದೋಗ್ತದೆ. ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡು. ಸರಿ ಅವ್ವ, ಈಗ್ಲೇ ಮಾಡ್ಕೊಂಬತ್ತೀನಿ. ನಡಿ ಬೇಗ. ನಡಿಯಮ್ಮ. ಪಾಪ ಮಮ್ಮಿ ಯಾಕೆ ಹೀಗಾಡ್ತಾರೆ? ಚಿನ್ನು ಅವ್ರ ತಾತಮ್ಮ ತೀರ್ಕೊಂಡಿದ್ದಾಳೆ, ಅವಳಿಗೊಂದು ಸ್ವಲ್ಪ ಸಮಾಧಾನ ಮಾಡ್ಬೇಕು ಅನ್ನೋ ಮನುಷ್ಯತ್ವ ಬೇಡವಾ ಮಮ್ಮಿಗೆ? ಗೊಂಬೆ, ಕೆಲವ್ರಿಗೆ ಕರುಣೆ ಅಂತಾನೆ ಇರಲ್ಲ. ಆ ಸಾಲಕ್ಕೆ ಸೇರಿದವಳು ನಿಮ್ಮಮ್ಮ. ಅವಳಿಂದ ಒಳ್ಳೇದನ್ನ ಏನು ನಿರೀಕ್ಷೆ ಮಾಡಬಾರ್ದು. ಸುಮ್ಮನೆ ಇದ್ಬಿಡು. ನಡಿ, ನೀನು ರಾತ್ರಿ ಎಲ್ಲ ಸ್ಟ್ರೈನ್ ಆಗಿದ್ಯಾ, ಸ್ವಲ್ಪ ಹೊತ್ತು ಮಲ್ಕೊಳ್ಳುವಂತಿದ್ದೆ.